ಈ ಕಡೆ ತಿರುಗಿ. ಸೊ ಇವತ್ತು ನಾವು ವಾಟರ್ ಬಗ್ಗೆ ತಿಳ್ಕೊಳ್ಳೋಣ. ನಮಗೆ ಎಲ್ಲದಕ್ಕಿಂತ ಅಂತ ಮುಖ್ಯವಾಗಿ ಬೇಕಾಗೋದು ನೀರು. ಈಗ ಏನಾಗ್ತಾ ಇದೆ ಅಂದರೆ ನೀರೆಲ್ಲ ನಾವು ಹಾಳು ಮಾಡ್ಕೋತಾ ಇದ್ದೀವಿ. ಸೊ ಮುಂಚೆ ಗಂಗಾ ಸ್ನಾನ ತುಂಗಾ ಪಾನ ಅಂತ ಹೇಳ್ತಾ ಇದ್ರು. ಅಂದರೆ ಗಂಗಾ ನದಿ ಹಿಮಾಲಯದಿಂದ ಹುಟ್ಟು ಬರೋದು. ಸೊ ಅದು ಬರಬೇಕಾದ್ರೆ ಅಲ್ಲಿರೋ ಎಲ್ಲ ಔಷಧಿ ಗಿಡಗಳಿಂದ ಪಕ್ಕದಲ್ಲಿ ಹರ್ಕೊಂಬರೋದು. ಹಾಗಾಗಿ ಗಂಗಾ ನೀರನ್ನು ನಾವು ಔಷಧಿ ಅಂತಲೇ ಹೇಳ್ತಾ ಇದ್ವಿ ಮುಂಚೆ. ನಾವು ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ನಮಗೆ ಇದ್ದಿದ್ದ ರೋಗ ಹೋಗ್ತಾ ಇತ್ತು. ಹಾಗಾಗಿ ಗಂಗಾ ನೀರನ್ನು ಸಾಕಷ್ಟು ಜನ ತೊಗೊಂಡು ಹೋಗಿ ಕುಡಿಯೋಕ್ಕೆ ಉಪಯೋಗಿಸ್ತಿದ್ರು ಅಥವಾ ಅಲ್ಲಿ ಸ್ನಾನ ಮಾಡ್ತಿದ್ರು. ಮುಂಚೆ ಎಲ್ಲ ಸ್ನಾನ ಮಾಡಿದ್ರೆ ಅವ್ರಿಗಿರೋ ರೋಗ ಹೋಗ್ತಾ ಇತ್ತು. ಆಮೇಲೆ ತುಂಗಪಾನ ಅಂದರೆ ತುಂಗಾ ನೀರು ತುಂಬ ಸಿಹಿಯಾಗಿರುತ್ತೆ, ಅಂದರೆ ಕುಡಿಯೋಕ್ಕೆ ಸ್ವಲ್ಪ ಶ್ರೇಷ್ಠವಾದವು. ಹಾಗಾಗಿ ತುಂಗಪಾನ ಅಂತಂದರೆ ಎಲ್ಲರೂ ಮುಂಚೆ ತುಂಗಾ ನೀರನ್ನೇ ಕುಡಿತಿದ್ರು. ಈಗಲೂ ಅಷ್ಟೇ ತುಂಗಾ ನೀರು ಎಲ್ಲ ಹಾಳಾಗ್ತಾ ಇದೆ. ಈಗ ಫ್ಯಾಕ್ಟ್ರಿಗಳಿಂದ ಎಲ್ಲ ಗಲೀಜು ನೀರನ್ನು ಬಿಟ್ಟು ನೀರೆಲ್ಲ ಹಾಳಾಗ್ತಾ ಇದೆ. ನಮಗೆ ಅದು ಕುಡಿಯೋಕ್ಕೆ ಆಗ್ತಾ ಇಲ್ಲ. ಈ ಯಾವ ಸ್ಥಿತಿಗೆ ಬಂದಿದೆ ಅಂದರೆ ವಾಟರನ್ನು ಫಿಲ್ಟರ್ ಮಾಡಿದ್ರೆ ನಮಗೆ ಕುಡಿಯೋಕ್ಕಾಗದೇ ಇಲ್ಲ ಅನ್ನೋ ಸ್ಥಿತಿಗೆ ಬಂದಿದೆ. ಈಗ ನಾವು ಎಷ್ಟೋ ಕಡೆ ನ್ಯೂಸ್ ನಮ್ಮ ನೀರಿನ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಇನ್ನೊಂದು ವಿಷಯ ತಿಳ್ಕೊಂಡು ಏನಂದರೆ ನಮ್ಮ ಭೂಮಿಯಲ್ಲಿ 70% ಬರೀ ನೀರೇ ತುಂಬಿಕೊಂಡಿದೆ. ಆದರೆ ಆ 70%ಅಲ್ಲಿ ನಮಗೆ ಕುಡಿಯೋಕ್ಕೆ ಬರೋದು ಬರೀ 3% ಮಾತ್ರ. ಅದರಲ್ಲೂ ನಮಗೆ ಕುಡಿಯೋಕ್ಕೆ ಚೆನ್ನಾಗಿ ಅನ್ನೋವಂಥದ್ದು 1% ಇದೆ. ಈಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಈಗ ನಮಗೆ ಸಿಗೋ 1%ಅನ್ನು ಹಾಳು ಮಾಡ್ಕೋತಾ ಇದ್ದೀವಿ. ಅಂದರೆ ಈ ಫ್ಯಾಕ್ಟ್ರಿಗಳಿಂದ ಗಲೀಜು ನೀರನ್ನೆಲ್ಲ ಬಿಟ್ಟು ಅದನ್ನು ಸಹ ನಾವು ಹಾಳು ಮಾಡ್ಕೋತಾ ಇದ್ದೀವಿ. ಸೊ ನಾವು ನೀರನ್ನು ಉಳಿಸ್ಕೋಬೇಕು. ಸೊ ನಾವು ನೀರು ಉಳಿಸ್ಕೊಳ್ಳೋವಂಥ ವಿಷಯ ಬಂದಾಗ ನಮಗೆ ನೆನಪಾಗೋದು ಒಬ್ಬರು, ಏನಂದರೆ ಅಭಿತ್ ಸುರ್ತಿ ಅಂತ. ಅವರು ಮುಂಬೈಲಿರ್ತಾರೆ. ಅಲ್ಲಿ ಅವರು ಸೇವ್ ಎವ್ರಿ ಡ್ರಾಪ್ ಆರ್ ಡ್ರಾಪ್ ಡೆಡ್ ಅಂತ ಒಂದು ಫೌಂಡೇಶನ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅದ್ರ ಮೀನಿಂಗ್ ಏನಂದರೆ ಒಂದೊಂದು ಡ್ರಾಪನ್ನು ಸೇವ್ ಮಾಡಿ, ಅಥವಾ ಇಲ್ಲ ಅಂದರೆ ಆ ಡ್ರಾಪು ಡೆಡ್ ಆದಂಗೆ ಅಂತ ಅರ್ಥ ಆದದ್ದು. ಆ ಥರ ಫೌಂಡೇಶನ್ ಮಾಡಿಕೊಂಡು ಅವರು ವಾಟರ್ ಕನ್ಸರ್ವೇಷನ್ ವರ್ಕ್ಸನ್ನು ಮಾಡ್ತಾ ಇದ್ದಾರೆ. ಸೊ ಅಭಿತ್ ಸುರ್ತಿ ಅವರು ಈಗ ವರ್ಷಕ್ಕೆ 1600 ಮನೆಗಳಿಗೆ ಹೋಗ್ತಾರೆ. ಆಮೇಲೆ ಒಂದು ವರ್ಷಕ್ಕೆ 4,15,000 ಲೀಟರ್ ಆಫ್ ವಾಟರನ್ನು ಅವರು ಸೇವ್ ಮಾಡ್ತಾ ಇದ್ದಾರೆ. ಹೇಗೆ ಅಂದರೆ ಯಾರ್ಯಾರ ಮನೆಯಲ್ಲಿ ಪೈಪ್ ಒಡೆದೋಗಿರುತ್ತೆ ಅಥವಾ ನೀರು ಸೋರ್ತಾ ಇರುತ್ತೆ ನಲ್ಲಿಯಿಂದ, ಅಲ್ಲಿ ಹೋಗಿ ಅವರಿಗೆ ಫ್ರೀ ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಸೊ ಅವರು ಆ ಫೌಂಡೇಶನ್ನಲ್ಲಿ ಟೀ ಶರ್ಟ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ವಾಟರನ್ನು ಉಳಿಸುತ್ತೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ನಾವು ಅವರಿಗೆ ಕಾಯೋದು ಬೇಡ. ಈ ಕೆಲಸಗಳನ್ನು ನಮ್ಮ ಮನೆಯಿಂದಲೇ ನಾವು ಶುರು ಮಾಡೋಣ. ಅಂದರೆ ಅವರ ಥರ ನಾವು ಡ್ರಾಪ್ ಡೆಡ್ ಫೌಂಡೇಶನ್ ಜೊತೆಗೆ ಸೇರ್ಕೊಂಡಂಗೆ ಕೆಲಸಗಳನ್ನು ಸೊ ಈಗ ನಾವಿರೋ ಜಾಗ ತುಂಗಭದ್ರಾ ನದಿ. ಏನಂದರೆ ನಮ್ಮ ಮುನಿರಾಬಾದಿಗೆ ಹತ್ತಿರವಾದದ್ದು. ನಾನು ಆವಾಗಲೇ ಹೇಳಿದೆ ತುಂಗಪಾನ ತುಂಬ ಶ್ರೇಷ್ಠವಾದದ್ದು ಅಂತ. ಅಂದರೆ ತುಂಗಾ ನದಿ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸಿಹಿಯಾಗಿರುತ್ತೆ, ಶ್ರೇಷ್ಠವಾದದ್ದು ಅಂತ ಹೇಳಿದೆ. ಆದರೆ ಈಗ ಫ್ಯಾಕ್ಟ್ರಿಗಳಿಂದ ನೀರು ಬಿಡ್ತಾ ಇರೋದಕ್ಕೆ ಅದೆಲ್ಲ ಉಲ್ಟಾ ಆಗ್ತಾ ಇದೆ. ಅದು ನಾವು ಮೋಸ್ಟ್ಲಿ ಈಗ ನೀವೆಲ್ಲರೂ ಓದ್ತಾ ಇರಬೇಕು, ಫ್ಯಾಕ್ಟ್ರಿಗಳಿಂದ ಅಥವಾ ನಾವು ಹಾಕ್ತಾ ಇರೋ ಗಲೀಜಿಂದ ಎಲ್ಲ ನೀರು ಹಸಿರಾಗ್ತಾ ಇದೆ ಅಂತ ನೀವು ಮೋಸ್ಟ್ಲಿ ಓದ್ತಾ ಇರಬೇಕು. ಅದು ಹೇಗಾಗುತ್ತೆ ಅಂದರೆ ಫ್ಯಾಕ್ಟ್ರಿಗಳಿಂದ ಬರೋ ಅದಾದ್ಮೇಲೆ ನಾವು ಹಾಕೋ ಕಸ ಎಲ್ಲ ಸೇರಿ ಆ ನೀರು ಹಸಿರಾಗ್ತಾ ಇದೆ. ಸೊ ಮುಂದೆ ಏನಾಗುತ್ತೆ ಅಂದರೆ ನಾವು ಈ ನೀರನ್ನು ಫಿಲ್ಟರ್ ಮಾಡ್ಕೊಳ್ದೆ ಕುಡಿಯೋಕ್ಕಾಗದೇ ಇಲ್ಲ ಅನ್ನೋ ಸ್ಥಿತಿಗೆ ಬರುತ್ತೆ. ಸೊ ಇವನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು. ನಾವು ಇದುವರೆಗೂ ಕ್ವಾಲಿಟಿ ಬಗ್ಗೆ ಮಾತಾಡಿದ್ವಿ. ಈಗ ಕ್ವಾಂಟಿಟಿ ಬಗ್ಗೆ ಮಾತಾಡೋಣ. ಏನಂದರೆ ಈಗ ನಮ್ಮ ಭೂಮಿಯಲ್ಲಿ ನೀರು ಜಾಸ್ತಿ ಆಗ್ತಾ ಇದೆ, ಬಟ್ ಆದ್ರೂ ಸ್ವಲ್ಪ ಕಡಿಮೆ ಆಗ್ತಾ ಇದೆ.
ಯಾಕೆಂದ್ರೆ ನಾವು ಅದನ್ನ ಹೇಗೆ ಬೇಕೋ ಹಾಗೆ ಇದು ಮಾಡ್ತಾ ಇದ್ವಿ. ಈಗ ನಮ್ಮ ಭೂಮಿಲಿ 70% ನೀರಿದೆ ಅಂದ ತಕ್ಷಣ ನಾವು ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ತಾ ಇದ್ದೀವಿ. ನಮ್ಗೆ ಬೇಕಾದ್ರೆ ಅದೇ ಹೋದ್ರೆ ಹೋಯ್ತು ಬಿಡು, ಹೆಂಗು 70% ಇದೆಯಲ್ಲ ಅನ್ನೋ ಹಾಗಾಗಿದೆ ಈಗ. ಇದರಿಂದ ನಮಗೆ ನೀರು ಕಡಿಮೆ ಆಗ್ತಾ ಹೋದರೆ ನಮ್ಗೆ ಯಾವುದೋ ಒಂದು ಕಾಲದಲ್ಲಿ ನೀರೇ ಇಲ್ಲ ಆಗುತ್ತೆ. ಆಮೇಲೆ ಇನ್ನೊಂದು ಕ್ವಾಲಿಟಿಯಲ್ಲಿ ಇನ್ನೊಂದು ಮೇಯ್ನ್ ಪಾಯಿಂಟ್ ಏನಂದರೆ, ಈಗ ನಮ್ಮ ಭೂಮಿಯಲ್ಲಿ ಹೆಚ್ಚಿನ ಜನ ನೀರಿಂದ ಬರುವಂಥ ಕಾಯಿಲೆಗಳಿಗೆ ಸಾಯ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮೀನುಗಳು ಅಷ್ಟೇ ನೀರಲ್ಲಿರುವ ಕಾಯಿಲೆಗಳಿಂದ ಅಥವಾ ಅಲ್ಲಿ ಫುಡ್ ತಿಂದಾಗ ಅದರಲ್ಲಿ ಬಂದಿರೋ ಕಾಯಿಲೆಗಳಿಂದ ನದಿ ದಂಡೆಯಲ್ಲೆಲ್ಲ ಸತ್ತು ಬಿದ್ದಿರ್ತವೆ. ಸೊ ಆಮೇಲೆ ಮನುಷ್ಯರು ಕಡಿಮೆ ಆಗ್ತಾ ಇದ್ದಾರೆ, ಮೀನುಗಳು ಕಡಿಮೆ ಆಗ್ತವೆ. ಸೊ ಇದರಿಂದ ನಾವು ವಾಟರ್ ಪೊಲ್ಯೂಷನನ್ನು ಕಡಿಮೆ ಮಾಡಿದ್ರೆ, ನಾವು ನೀರನ್ನು ಚೆನ್ನಾಗಿ ಬಳಕೆ ಮಾಡಿದ್ರೆ ಉಳಿಸ್ಕೋಬೋದು. ಅದನ್ನು ಅದೇ ಮುಂಚೆ ಯಾವ ಸ್ಥಿತಿಲಿತ್ತೋ ಆ ಸ್ಥಿತಿಗೆ ವಾಪಸ್ ತರಬಹುದು.